ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಃ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಇವತ್ತಿನ ದಿವಸ ವೈಕುಂಠ ಏಕಾದಶಿ ಪ್ರಯುಕ್ತ ಸುಮಾರು ಜನ ಈ ಒಂದು ಚಿಂತನಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಆಗಲಿಲ್ಲ ಅಂತ ಭಾವಿಸ್ಕೊಳ್ತೀನಿ. ಚಿಂತನೆ ಇಲ್ಲ ಅಂದರೆ ಹಿಂದಿನ ದಿವಸನೇ ನಾನು ಮೆಸೇಜ್ ಹಾಕ್ತೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಕಾರ್ಯ ಮತ್ತು ದೇವಸ್ಥಾನಕ್ಕೆಲ್ಲ ಹೋಗೋದ್ರಿಂದ ಒಂದು 5 ನಿಮಿಷ ಲೇಟಾಗಿ ಆರಂಭ ಆಯಿತು. ಎಷ್ಟು ಜನ ಇದ್ದರೂ ಅವ್ರ ಜೊತೆಗೇನೆ ಇವತ್ತು ಚಿಂತನೆ ಕಾರ್ಯಕ್ರಮ ಆಗಿದೆ. ಯಾರು ಭಾಗವಹಿಸಿಲ್ಲ ಅವ್ರಿಗೆ ಮತ್ತೆ ಇನ್ನೊಂದ್ಸತಿ ಯಾರು ಕೇಳಬೇಕು ಅಂತಿದ್ದವ್ರಿಗೆ ಅವ್ರಿಗೂ ಇದು ಒಂದು ಅನುಕೂಲ ಆಗಲಿ ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡ್ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಂಡು ನಿಮ್ಮ ಅಭಿಪ್ರಾಯನ ತಿಳಿಸಿ ಹೆಚ್ಚು ಹೆಚ್ಚು ಜನಕ್ಕೆ ತಲುಪೋ ಥರ ಆಗಲಿ ಅನ್ನೋದು ಉದ್ದೇಶ. ಸುಖ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕು. ಅದಕ್ಕೋಸ್ಕರವಾಗಿ ನಮಗೆ ಎಲ್ಲರಿಗೂ ಜ್ಞಾನ ಅಂತಕ್ಕಂಥಿದ್ರು ಕೂಡ ಅದು ಕನ್ನಡಿಯ ಮೇಲಿನ ಧೂಳಿದ್ದಾಗ ಹೇಗೆ ನಮ್ಮ ಒಂದು ಪ್ರತಿಬಿಂಬ ಸ್ಪಷ್ಟವಾಗಿ ಗೋಚರವಾಗಲ್ವೋ ಹಾಗೆ ಈ ಒಂದು ಅಜ್ಞಾನ ಅಂತಕ್ಕಂಥ ಮಸಕು ಮಾಡಿದೆ ನಮ್ಮನ್ನು. ಹಾಗಾಗಿ ಇದರ ಅಧ್ಯಯನ ಅನುಷ್ಠಾನವನ್ನು ಮಾಡೋದ್ರಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅನ್ನತಕ್ಕಂಥದ್ದು ಉದ್ದೇಶ. ಇದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ನೀವು ಕೂಡ ಜನಗಳಿಗೆ ಪ್ರೇರೇಪಣೆ ಮಾಡಿದಾಗ ಅದು ಕೂಡ ನಿಮಗೊಂದು ಪುಣ್ಯ ಉಂಟಾಗುತ್ತೆ. ನೀವು ಅಧ್ಯಯನ ಮಾಡೋದ್ರಿಂದ ಅನುಷ್ಠಾನ ಮಾಡೋದ್ರಿಂದ ಅದರಿಂದಲೂ ನಿಮಗೆ ಪುಣ್ಯ ಉಂಟಾಗುತ್ತೆ. ಪುಣ್ಯ ಅಂದರೆ ಏನು? ನಾವು ಮಾಡ್ತಕ್ಕಂತಹ ಕರ್ಮದಿಂದ ನಮಗೆ ಒಳ್ಳೆಯ ಸುಕೃತ ಉಂಟಾಗದೆ ಸುಖ ಪುಣ್ಯ. ಹಾಗಾಗಿ ನಾವು ಇದನ್ನು ಹಂಚಬೇಕು, ಜನಗಳಿಗೆ ವಿಚಾರವನ್ನು ಹಂಚೋದ್ರಿಂದ ಎಲ್ಲರಿಗೂ ಸೌಖ್ಯ ಉಂಟಾಗಲಿ ಅನ್ನೋದು ಉದ್ದೇಶ. ನಿನ್ನೆ ತನಕ ನಾವು ಅಲ್ಲಿ ಕೃಷ್ಣನ ಅರ್ಜುನ ಕೇಳ್ಕೊಳ್ತಾನೆ, 2 ಸೈನ್ಯಗಳ ಮಧ್ಯೆ ರಥ ನಿಲ್ಲಿಸು ಅಂತ ಹೇಳ್ತಾನೆ ಅಂದ್ಬಿಟ್ಟು ಅಲ್ಲಿ ತನಕ ಆಗಿತ್ತು. ಅಲ್ಲಿಗೆಯಿಂದ ಮುಂದಕ್ಕೆ ಇವತ್ತು ಚಿಂತನೆಯನ್ನು ನೋಡೋಣ. ಯೋತ್ಸಮಾನಾನವೇಕ್ಷೇಹಂ ಯಏತೆ ಅತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯ ಚಿಕೀರ್ಷವಃ. ಅರ್ಜುನ ಶ್ರೀಕೃಷ್ಣಂಗೆ ಹೇಳ್ತಾ ಇದ್ದಾನೆ, ಎಲೈ ಕೃಷ್ಣ, ಯೋತ್ಸಮಾನಾನ್ ಅವೇಕ್ಷೆ ಅಹಂ. ಇಲ್ಲಿ ಯಾರು ಯುದ್ಧವನ್ನು ಮಾಡೋದಕ್ಕೆ ಬಯಸಿ ಬಂದಿದ್ದಾರೋ ಅವರನ್ನು ನಾನು ನೋಡಬೇಕು, ನಾನು ತಿಳ್ಕೊಳ್ಬೇಕು. ಹಾಗಾಗಿ 2 ಏನು ಯುದ್ಧದ ತಂಡಗಳಿದೆ, ಅಪೋಸಿಷನ್ ಟೀಮ್ಸ್ 2 ಇದೆಯಲ್ವಾ, ಅದು 2 ಮಧ್ಯದಲ್ಲಿ ನಿಲ್ಲಿಸು ಅಂಥೇಳಿ 2 ಯುದ್ಧಗಳ ಒಂದು ಗುಂಪಿನ ಮಧ್ಯದಲ್ಲಿ ನಿಲ್ಲಿಸಿದಾಗ ನಾನು ನೋಡ್ತೀನಿ. ಏತೆ ಅತ್ರ ಸಮಾಗತಃ, ಅದನ್ನು ಪದ ಬಿಡಿಸ್ಕೊಂಡು ಹೇಳ್ತೀನಿ, ನಿಮಗೂ ಅರ್ಥ ಆಗಲಿ ಅಥವಾ ನೆಕ್ಸ್ಟ್ ಶ್ಲೋಕ ಹೇಳ್ಕೊಡ್ಬೇಕಾದ್ರು ಸರಿಯಾಗಿ ಕಲ್ತ್ಕೊಳಕ್ಕಾಗತ್ತಂತ ಪದ ವಿಂಗಡಣೆ ಮಾಡಿ ಹೇಳ್ತಾ ಇದ್ದೀನಿ. ಏತೆ ಅತ್ರ ಸಮಾಗತಃ, ಏತೆ ಯಾರೆಲ್ಲ ಇಲ್ಲಿ ಸಮಾಗತಃ ಸೇರಿದರೋ ಧಾರ್ತರಾಷ್ಟ್ರಸ್ಯ, ಧೃತರಾಷ್ಟ್ರನ
ಮಕ್ಕಳು ಮತ್ತೆ ಧೃತರಾಷ್ಟ್ರನ ಮಗನಾದಂತಹ ದುರ್ಯೋಧನನಿಗೆ ಸಹಾಯ ಮಾಡಕ್ಕೆ ಬಂದಿರತಕ್ಕಂಥವರು. ದುರ್ಬುದ್ಧೇರ್ ಯುದ್ಧೆ ಪ್ರಿಯ ಚಿಕೀರ್ಷವ, ದುರ್ಬುದ್ಧಿಯಿಂದ ಕೂಡಿರ್ತಕ್ಕಂತಹ ದುರ್ಯೋಧನನ ಪರವಾಗಿ ಯುದ್ಧ ಮಾಡೋದಕ್ಕೆ ಯಾರ್ಯಾರು ಬಂದಿದ್ದಾರೋ, ಪ್ರಿಯ ಚಿಕೀರ್ಷವ, ಆ ದುರ್ಬುದ್ಧಿಯವನಿಗೆ ಯಾರು ಸಂತೋಷವನ್ನ ಉಂಟು ಮಾಡಬೇಕು ಅಥವಾ ಪ್ರಿಯವನ್ನ ಉಂಟು ಮಾಡಬೇಕು ಅಂತ ಬಂದಿರೋ ಅವ್ರು ನೋಡ್ತೀನಿ ಅಂತ ಹೇಳಿ ಕೇಳ್ತಾ ಇದ್ದಾನೆ ಅರ್ಜುನ ಶ್ರೀಕೃಷ್ಣನ. ಸಂಜಯ ಉವಾಚ ಏವಂ ಉಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ ಸೇನಯೋರ್ ಉಭಯೋರ್ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಏವಂ ಉಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ, ಇದನ್ನ ಹೇಳಿದಂತ ಹೃಷಿಕೇಶ ಅಂದ್ರೆ ಕೃಷ್ಣನಿಗೆ ಗುಡಾಕೇಶೇನ ಭಾರತ, ಅರ್ಜುನ ದಶನಾಮದಿಂದ ಪ್ರಖ್ಯಾತನಾಗಿದ್ದಾನೆ. ಗುಡಾಕೇಶ ಅನ್ನೋದು ಕೂಡ ಅರ್ಜುನನ ಒಂದು ಹೆಸರು. ಗುಡಾಕೇಶ ಅಂದ್ರೆ ಅದಕ್ಕೆ ಸಂಸ್ಕೃತದ ಪ್ರಕಾರ ಎರಡು ಅರ್ಥವನ್ನ ಹೇಳಿದ್ದಾರೆ. ಯಾರಿಗೆ ಕೂದಲು ಒತ್ತಾಗಿರುತ್ತೋ, ತುಂಬಾ ತಿಕ್ಕಾಗಿರುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಒತ್ತಾಗಿರ್ತಕ್ಕಂತಹ ಗುಂಗುರು ಕೂದಲು ಉಳ್ಳವನು ಅರ್ಜುನ. ಜೊತೆಗೆ ಅವನು ನಿದ್ರೆಯನ್ನ ಜಯಿಸಿದ್ದ, ಹಾಗಾಗಿ ನಿದ್ರಾವನ್ನ ಜಯಿಸಿದವನಿಗೂ ಗುಡಾಕೇಶ ಅಂತ ಹೇಳ್ತಾರೆ. ಕೂದಲು ಒತ್ತಾಗಿ ಚೆನ್ನಾಗಿದ್ರು ಕೂಡ ಅವನಿಗೆ ಗುಡಾಕೇಶ ಅಂತ ಹೇಳ್ತಾರೆ. ಅವನು ಹೇಳಿದಾಗ ಏನ್ ಮಾಡ್ತಾನೆ ಶ್ರೀಕೃಷ್ಣ, ಸೇನೆಯೋರ್ ಉಭಯೋರ್ ಮಧ್ಯೆ, ಎರಡು ಸೈನ್ಯಗಳ ಮಧ್ಯದಲ್ಲಿ ಸ್ಥಾಪಯಿತ್ವ ರಥೋತ್ತಮ, ರಥಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಈ ಅರ್ಜುನನ ರಥ, ಕೃಷ್ಣ ಸಾರಥಿಯಾಗಿರ್ತಕ್ಕಂತಹ ಅರ್ಜುನ ರಥವನ್ನ ನಿಲ್ಲಿಸ್ತಾನೆ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಭೀಷ್ಮರು, ದ್ರೋಣಾಚಾರ್ಯರು ಮುಂತಾದಂತಹ ಪ್ರಮುಖರೆಲ್ಲರೂ ಕೂಡ ಮಹಿ ಈಕ್ಷಿತಾಂ, ಈ ಭೂಮಿಯನ್ನ ಗೆಲ್ಲಬೇಕು ಅಂಥೇಳಿ, ಅಂದ್ರೆ ಅವನ ಪರವಾಗಿ, ಯಾರ ಪರವಾಗಿ? ದುರ್ಯೋಧನನ ಪರವಾಗಿ ಈ ಭೂಮಿಯನ್ನ ಗೆಲ್ಲಬೇಕು ಅಂತ ಹೇಳಿ ಬಂದಿದ್ದಾರೆ. ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನ್ ಇತಿ. ಅವಾಗ ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರಂಗೆ, ಭೀಷ್ಮ ದ್ರೋಣರು ಎಲ್ಲರೂ ಇರ್ತಕ್ಕಂತಹ ಈ ಒಂದು ಸೈನ್ಯವನ್ನ ಅರ್ಜುನ ನೋಡ್ತಾ ಇದ್ದಾನೆ. ತತ್ರ ಪಶ್ಯದ ಸ್ಥಿತಾನ್ ಪಾರ್ಥಃ ಪಿತॄನ್ ಅಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತುನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶುಶುರಾಂ ಸುಹೃದಶ್ಚೈವ ಸೇನಯೋರ್ ಉಭಯೋರಪಿ. ಇಲ್ಲಿ ಏನ್ ನೋಡ್ದ ಅರ್ಜುನ ಅಂತ ಹೇಳಿ ವಿವರಣೆಯನ್ನ ಮಾಡ್ತಾ ಇದ್ದಾರೆ. ತತ್ರ ಅಪಶ್ಯತು, ನೋಡಿದ, ಸ್ಥಿತಾನ್ ಪಾರ್ಥಃ, ಯಾರು ನೋಡ್ದ? ಪಾರ್ಥ. ಪಾರ್ಥನ ಪೃಥುವಿನ ಪೃಥೆ ಅಂತ ಅವಳ ಹೆಸರು, ಕುಂತಿ ಹೆಸರು ಪೃಥೆ ಅಂತ ಹೇಳಿ. ಆ ಕುಂತಿ ಭೋಜ ಸಾಕಿದ್ರಿಂದ ಅವಳಿಗೆ ಕುಂತಿ ಅಂತಾನೆ ಹೆಸರು ಪ್ರಸಿದ್ಧವಾಗಿದೆ. ಹಾಗಾಗಿ ಪೃಥೆಯ ಮಗನಾದ್ರಿಂದ ಅವನು ಪಾರ್ಥ. ಪಾರ್ಥ ನೋಡ್ದ. ಪಿತೃನ್ ಅಥ ಪಿತಾಮಹಾನ್ ಅಂದ್ರೆ ತಂದೆಗೆ ಸಮಾನರಾಗಿದ್ದಂಥವರು, ತಾತಂದ್ರಿಗೆ ಸಮಾನರಾಗಿದ್ದಂಥವರು, ಆಚಾರ್ಯರು. ಆಚಾರ್ಯಾಂ ತುಲಾನ್, ತುಲಾನ್ ಅಂತಂದ್ರೆ ಸಮಾನವಾಗ, ಈಕ್ವಲ್ ಅಂತ ಅರ್ಥ. ಭ್ರಾತೃಂ ಸೋದರರು, ಅಣ್ಣ ತಮ್ಮಂದ್ರು. ಪುತ್ರಾನ್ ಪುತ್ರರು, ಪೌತ್ರಾನ್ ಮೊಮ್ಮಕ್ಕಳು, ಸಖೀಂ ಅಂದ್ರೆ ಇಲ್ಲಿ ಸ್ನೇಹಿತರು ಅಂತ ಹೇಳಿ ಅರ್ಥ. ಅವರಿಗೆ ಬಹಳ ಪ್ರಿಯನಾಗಿರ್ತಕ್ಕಂತಹ ಸ್ನೇಹಿತರು ಕೂಡ ಇದ್ರು. ಶುಶುರಾನ್, ಶುಶುರ ಅಂತಂದ್ರೆ ಅಳಿಯಂದ್ರು, ಶುಶುರಾನ್ ಅಂದ್ರೆ ಅಳಿಯಂದ್ರು. ಸುಹೃದಶ್ಚೈವ, ಸುಹೃದವರು ಪ್ರೀತಿ ಪಾತ್ರರಾದವರು. ಎರಡು ಸೇನೆಯೋರ್ ಉಭಯೋರಪಿ, ಎರಡು ಸೈನ್ಯಗಳಲ್ಲಿ ಕೂಡ ಇದ್ರು. ತಾನ್ ಸಮೀಕ್ಷ ಸ ಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾಂ ಕೃಪಯಾ ಪರಯಾವಿಷ್ಟೋ ವಿಷೀದನ್ ಇದಮಬ್ರವೀತ್. ಈ ಸೈನ್ಯದಲ್ಲಿರ್ತಕ್ಕಂತಹ ಎಲ್ಲರನ್ನೂ ನೋಡಿ, ಬಂಧುಗಳನ್ನ ಮತ್ತೆ ಕೃಪೆಯಿಂದ ಇವನೇನ್ ಮಾಡ್ತಾನೆ, ಪರಯಾವಿಷ್ಟೋ ವಿಷೀದನ್ ಇದಂ ಅಬ್ರವೀತ್, ವಿಷಾದದಿಂದ ಅರ್ಜುನ ಈ ಮಾತನ್ನ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸೃಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ
ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ದೃಷ್ಟ್ವೇವಂ ಇಮಂ ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ. ಈ ಎಲ್ಲರನ್ನ ಸ್ವಜನರನ್ನ ನೋಡಿ, ಹೇ ಕೃಷ್ಣ, ನನಗೇನಾಗ್ತಾ ಇದೆ, ಯುದ್ಧದಲ್ಲಿ ನಿಂತಿರ್ತಕ್ಕಂಥ ಇವರನ್ನು ನೋಡಿ, ಸೀದಂತಿ ಮಮ ಗಾತ್ರಾಣಿ, ನನ್ನ ದೇಹ ಸೀದಂತಿ ಅಂತಂದ್ರೆ ಸೊರಗ್ತಾ ಇದೆ, ಮುಖಂಚ ಪರಿಶುಷ್ಯತಿ, ನನ್ನ ಬಾಯಿ, ಮುಖ ಅಂತಂದ್ರೆ ಮುಖ ಅಂತ ಒಂದರ್ಥ ಆಗುತ್ತೆ, ಬಾಯಿ ಅಂತನೂ ಅರ್ಥ ಆಗುತ್ತೆ. ನನ್ನ ಬಾಯಿ ಏನಾಗ್ತಾ ಇದೆ, ಒಣಗೋಗ್ತಾ ಇದೆ. ಯಾವಾಗ ಈ ಥರ ಆಗುತ್ತೆ, ನಮಗೆ ಒಂದು ಭಯ ಆದ ಅಥವಾ ಶೋಕ ಆದಾಗ ನಮ್ಗೇನಾಗ್ತೀವಿ, ವೀಕ್ ಆಗ್ತೀವಿ ಅಲ್ವಾ. ನಾವು ಶೋಕವನ್ನು ಹೊಂದಿದಾಗ ಕೂಡ ನಮಗೆ ಮೈಂಡು ಕೆಲಸ ಮಾಡೋದಿಲ್ಲ, ಅಥವಾ ಭಯ ಬಂದಾಗಲೂ ಕೆಲಸ ಮಾಡಲ್ಲ, ಶೋಕ ಇದ್ದಾಗಲೂ ನಮ್ಮ ಮೈಂಡು ಕೆಲಸ ಮಾಡೋದಿಲ್ಲ. ಅದೇ ಇಲ್ಲಿ ಇವನ್ಗೇನಾಗ್ತಾ ಇದೆ, ಮೋಹದಿಂದ ಇವನಿಗೆ ತಲೆ ಕೆಲಸ ಮಾಡ್ತಾ ಇಲ್ಲ. ವೇಪಥಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಶ್ಚೈವ ಪರಿದಹ್ಯತೆ ನನ್ನ ಚರ್ಮ ಎಲ್ಲ ಸುಡ್ತಾ ಇದೆ, ಅಂದ್ರೆ ಜ್ವರ ಬಂದಾಗ ಆಗ್ತಾ ಇದೆ ನನಗೆ. ಗಾಂಡೀವಂ ಸ್ರಂಸತೆ ಹಸ್ತಾತ್, ಗಾಂಡೀವ ಏನಾಗ್ತಾ ಇದೆ, ಕೈಯಿಂದ ಜಾರಿ ಬಿದ್ದು ಹೋಗ್ತಾ ಇದೆ. ವೇಪಥುಶ್ಚ ಶರೀರೇ ಮೇ, ನನ್ನ ಮೈಯಲ್ಲಿ ನಡುಕ ಉಂಟಾಗ್ತಾ ಇದೆ, ಜೊತೆಗೆ ನನಗೆ ರೋಮಾಂಚನ ಕೂಡ ಉಂಟಾಗ್ತಾ ಇದೆ. ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹೇ ಕೇಶವ, ನನಗೇನಾಗ್ತಾ ಇದೆ, ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಶಕ್ನೋಂ ಅವ್ಯವಸ್ಥಾತುಂ ಭ್ರಮತೀವ ಚೇಮೇ ಮನಃ, ನನ್ನ ಮನಸ್ಸು ತೊಳಲಾಡ್ತಾ ಇದೆ. ಭ್ರಮತೀವ ಚೇ ಮನಃ, ನನ್ನ ಮನಸ್ಸು ತೊಳಲಾಡ್ತಾ ಇದೆ, ದೇಹ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನನಗೆ ವಿಪರೀತವಾದಂತಹ ನಿಮಿತ್ತಗಳು, ವಿಪರೀತ ಅಂತಂದ್ರೆ ಎಗನೆಸ್ಟ್, ನಮಗೆ ಆಪೋಸಿಟ್ ಆಗಿ, ಶುಭ ಶಕುನ ಅಪಶಕುನ ಅಂತ ಹೇಳ್ತೀವಲ್ಲ, ಆ ಥರ ನನಗೆ ಬರೀ ಅಪಶಕುನಗಳೇ ಕಾಣ್ತಾ ಇದೆ ಹೇ ಕೃಷ್ಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನ ಚ ಶ್ರೇಯೋ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹೇ ಕೃಷ್ಣ, ನನಗೆ ಯಾವ ಶ್ರೇಯಸ್ಸುಗಳು ಕೂಡ ಇಲ್ಲಿ ನ ಶ್ರೇಯೋ ಅನುಪಶ್ಯಾಮಿ, ಕಾಣ್ತಾ ಇಲ್ಲ ನನಗೆ. ಯಾಕೆ? ಹತ್ವಾ ಸ್ವಜನಂ ಆವಹೆ, ಈ ಸ್ವಜನರನ್ನೇ ಕೊಲ್ಲಬೇಕಾಗಿಲ್ಲ, ಹಾಗಾಗಿ ನನಗೇನು ಶ್ರೇಯಸ್ಸು ಅನ್ನೋದು ಕಾಣ್ತಾ ಇಲ್ಲ. ನ ಕಾಂಕ್ಷೆ ವಿಜಯಂ, ನಾನು ವಿಜಯದಲ್ಲಿ ಆಕಾಂಕ್ಷೆಯನ್ನು ಕೂಡ ಹೊಂದಿಲ್ಲ. ಅವನಿಗೆ ಅರ್ಜುನನ ಇನ್ನೊಂದು ಹೆಸರು ವಿಜಯ ಅಂತ ಕೂಡ ಇರುತ್ತೆ. ಇಲ್ಲಿ ವಿಜಯ ಅಂತದನ್ನ ನಾವು ಯುದ್ಧದಲ್ಲಿ ನನಗೆ ವಿಜಯ ಅಂತಕ್ಕಂಥದ್ದು ಬೇಡ ಅನ್ನೋದನ್ನ ತಗೊಳ್ಬೇಕು. ಕೃಷ್ಣ ನ ಚ ರಾಜ್ಯಂ ಸುಖಾಂಚ, ಹೇ ಕೃಷ್ಣ, ನನಗೆ ರಾಜ್ಯ ಆಗಲಿ ಅಥವಾ ರಾಜ್ಯದಿಂದ ಉಂಟಾಗದ ಸುಖ ಆಗಲಿ ಯಾವುದೂ ಬೇಡ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಹೇ ಕೃಷ್ಣ, ಈ ಒಂದು ರಾಜ್ಯದಿಂದ ಹೇ ಕೃಷ್ಣ ಅಥವಾ ಹೇ ಗೋವಿಂದ, ಕಿಂ ನೋ ರಾಜ್ಯೇನ, ರಾಜ್ಯದಿಂದ ನನಗೆ ಏನಾಗಬೇಕಾಗಿದೆ, ಅದು ರಾಜ್ಯದಿಂದ ಉಂಟಾಗೋ ಭೋಗದಿಂದ ಏನಾಗಬೇಕಾಗಿದೆ, ಅಥವಾ ನಾನು ಇವ್ರನ್ನೆಲ್ಲ ಕೊಂದು ನಾನು ಬದುಕಿದ್ರೆ ನನಗೆ ಅದರಿಂದ ಏನಾಗಬೇಕಾಗಿದೆ ಅಂತ ಹೇಳಿ ಅವನು ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಏಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ ತ ಇಮೇ ಅವಸ್ಥಿತ ಯುದ್ಧೆ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ, ಯೇಷಾಮರ್ಥೆ ಕಾಂಕ್ಷಿತಂ, ಯೇಷಾಂ, ಈ ಎಲ್ಲ ಒಂದು ಅರ್ಥ ಅಂತಂದ್ರೆ ಬರೀ ದುಡ್ಡು ಅಂತಲ್ಲ, ಇಲ್ಲಿ ಏನೋ ರಾಜ್ಯವನ್ನ ಭೋಗವನ್ನ ಪಡ್ಕೊಳ್ಳೋದ್ರಿಂದ ನನಗೆ ಯಾವ ಸುಖ ಉಂಟಾಗತ್ತೆ. ಇಮೇ ಅವಸ್ಥಿತ ಯುದ್ಧೆ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ, ನಾನು ಈ ಒಂದು ಧನವೂ ಬೇಡ, ನಾನು ಬದುಕಿರೋದು ಬೇಡ, ಪ್ರಾಣವನ್ನ ತ್ಯಕ್ತ ಆದ್ರೂ ಪರವಾಗಿಲ್ಲ, ನಾನು ಪ್ರಾಣ ತ್ಯಾಗವನ್ನ ಮಾಡಿದ್ರು ಪರವಾಗಿಲ್ಲ ಇವ್ರಿಗೆಲ್ಲರಿಗೋಸ್ಕರ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಚಾರ್ಯಾ ಪಿತರಂ ಪುತ್ರ ಸತೈವ ಚ ಪಿತಾಮಹಾಃ
ಮಾತುಲಾಹ ಶಿಶುರಾಹ ಪೌತ್ರಾಹ ಶಾಲಾಹ ಸಂಬಂಧಿನಸ್ಥತಾ. ಆಚಾರ್ಯರು ಮಕ್ಕಳ ಪಿತರಹ ತಂದೆಯ ಸಮಾನರಾಗಿರ್ತಕ್ಕಂಥವರು, ಪುತ್ರರಿಗೆ ಸಮಾನರಾಗಿರ್ತಕ್ಕಂಥವರು, ಪಿತಾಮಹಾಹ ತಾತನ ಸಮಾನರಾಗಿರ್ತಕ್ಕಂಥವರು, ಮಾತುಲಾಹ ಸೋದರ ಮಾವಂದರುಗಳು, ಶುಶುರಾಹ ಅಳಿಯಂದ್ರುಗಳು, ಪೌತ್ರಾಹ ಮೊಮ್ಮಕ್ಕಳುಗಳು, ಶ್ಯಾಲಾಹ ಭಾವ ಭಾವಮೈದ ಇತ್ಯಾದಿಗಳು, ಸಂಬಂಧಿಗಳು, ಇವ್ರನ್ನೆಲ್ಲ ಕೊಂದು ಏನ್ ಮಾಡಬೇಕು? ಏತಾನ್ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಃ ಕಿಮ್ನು ಮಹೀಕೃತೇ. ಹೇ ಕೃಷ್ಣ, ಹೇ ಮಧುಸೂದನ, ನಾನು ಏತಾನ್ನ ಹಂತುಂ ಇಚ್ಛಾಮಿ, ಏತಾನ್ ನ ಹಂತುಮಿಚ್ಛಾಮಿ, ಇವ್ರನ್ನೆಲ್ಲ ನಾನು ಕೊಲ್ಲೋದಕ್ಕೆ ಇಷ್ಟಪಡೋದಿಲ್ಲ. ಘ್ನತೋಪಿ ಮಧುಸೂದನ, ಇವ್ರನ್ನೆಲ್ಲ ಕೊಂದ್ರೆ ನಾನು ಕೃತಘ್ನ ಆಗ್ತೇನೆ. ತ್ರೈಲೋಕ್ಯವೇ ಸಿಗೋದಕ್ಕೆ ಹೇತುಭೂತ ಅಂದ್ರೆ ಕಾರಣವಾಗಿದ್ರು ಕೂಡ, ಈ ಯುದ್ಧದಿಂದ 3 ಲೋಕಗಳು ಸಿಕ್ಕಿದ್ರು ಕೂಡ ನನಗೆ ಬೇಕಾಗಿಲ್ಲ. ಅಂಥದ್ರಲ್ಲಿ ಈ ಕೇವಲ ಭೂಮಿಗೋಸ್ಕರ ಹೇಳೋದೇನಿದೆ ಅಂತ ಹೇಳಿ ಶ್ರೀಕೃಷ್ಣನನ್ನ ಕುರಿತು ಅರ್ಜುನ ಹೇಳ್ತಾ ಇದ್ದಾನೆ. ಅಂದ್ರೆ ಮೋಹಕ್ಕೆ ಒಳಗಾದಾಗ ಇವರೆಲ್ಲ ಪಾಪಿಗಳು, ಅವರಿಂದ ಅನೇಕವಾದ ದುಃಖವನ್ನ ಅನುಭವಿಸಲು ಸಾಧ್ಯವಿಲ್ಲದಂಥದ್ದು ಅಥವಾ ಅನುಭವಿಸಬಾರದಾದಂತಹ ಕಷ್ಟಗಳನ್ನ ಕೌರವರಿಂದ ಅನುಭವಿಸಿದ್ರು ಕೂಡ ಮೋಹಕ್ಕೆ ಒಳಗಾಗಿ ಅವರು ಬಂಧುಗಳು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಯುದ್ಧವನ್ನ ಮಾಡಕ್ಕೆ ನಾನು ಸಿದ್ಧ ಇಲ್ಲ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಇಲ್ಲಿ ಕೃಷ್ಣ ಹೇಳೋದೇನು ಅಂತಂದ್ರೆ, ಅಧರ್ಮಿಗಳನ್ನ ಅಧರ್ಮದಿಂದಲಾದರೂ ಪರವಾಗಿಲ್ಲ ಸಾಯಿಸ್ಬೋದು ಅಂತ ಹೇಳಿ ಕೃಷ್ಣನ ಒಂದು ಧರ್ಮಶಾಸ್ತ್ರ ಪ್ರಕಾರವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ರೆ ಅರ್ಜುನ ಈಗ ವಿಷಾದದಿಂದ, ಮೋಹದಿಂದ ವಿಷಾದವನ್ನ ಹೊಂದಿದ್ದಾನೆ. ಏತಾನ್ನ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ಯೈವಾತತಾಯಿನಃ. ಆತತಾಯಿಗಳಂದ್ರೆ ಯಾರು ವಿಷವನ್ನ ಇಡ್ತಾರೋ, ಯಾರು ಮನೆಗೆ ಬೆಂಕಿಯನ್ನ ಹಾಕ್ತಾರೋ, ಯಾರು ಅನ್ನೆಸರಿ ಅಂದ್ರೆ ವಿನಾಕಾರಣ ವಿತೌಟ್ ರೀಸನ್ ಬಂದು ಕೊಲೆ ಮಾಡ್ತಾರೋ, ಹತ್ಯೆಯನ್ನ ಮಾಡ್ತಾರೋ ಅವರೆಲ್ಲ, ಅಥವಾ ಸಹಾಯವನ್ನ ಪಡ್ಕೊಂಡು ಅವ್ರಿಗೆ ದ್ರೋಹವನ್ನು ಮಾಡ್ತಾರೋ ಅವರೆಲ್ಲರೂ ಕೂಡ ಆತತಾಯಿಗಳು. ಇಂತಹ ಆತತಾಯಿಗಳನ್ನ ನಾನು ಕೊಂದು ನಾನ್ಯಾಕೆ ಪಾಪವನ್ನ ಕಟ್ಕೊಳ್ಳಿ ಅಂತ ಹೇಳಿ ಕೇಳಿದೆ. ನಿಹತ್ಯಾದಾರ್ಥ ರಾಷ್ಟ್ರಾನ್, ಹೇ ಜನಾರ್ದನ, ಈ ಪಾಪಿಗಳಾದಂತಹ ಧೃತರಾಷ್ಟ್ರನ ಕಡೆಯವರನ್ನ ಕೊಂದು ನಾನು ಏನು ಪಡ್ಕೊಳ್ಬೇಕಾಗಿದೆ, ನನಗೆ ಬರೀ ಪಾಪನೇ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ. ತಸ್ಮಾನ್ ಅರ್ಹ ವಯಂ, ಆದ್ರಿಂದ ಹೇ ಮಾಧವ, ಈ ಏನಿದ್ದಾರೆ ಈ ಧೃತರಾಷ್ಟ್ರನ ಕಡೆಯವರು, ಇವ್ರನ್ನ ಕೊಲ್ಲೋದು ನಾವು ಸರಿ ಇಲ್ಲ. ಯಾಕೆಂದ್ರೆ ಸ್ವಜನರನ್ನ ಕೊಂದು ನಾವು ಸುಖವಾಗಿ ಹೇಗಿರೋದಕ್ಕೆ ಸಾಧ್ಯ ಅಂಥೇಳಿ ಇವರು ಧರ್ಮ ಪಕ್ಷಪಾತಿಯಾಗಿರೋದ್ರಿಂದ ಪಾಂಡವರಲ್ಲಿ ಒಬ್ಬನಾಗಿರ್ತಕ್ಕಂತಹ ಅರ್ಜುನ ಮೋಹದಿಂದ ಶ್ರೀಕೃಷ್ಣನ ಹೇಳ್ತಾ ಇದ್ದಾನೆ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇಲ್ಲಿ ಮತ್ತೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಶೋಕದಿಂದ. ಯಾರೋ ಅರ್ಜುನ ಶ್ರೀಕೃಷ್ಣನ ಕುಲಕ್ಷಯಂ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ, ಕುಲಕ್ಷಯಕ್ಕೆ ಕಾರಣವಾಗಿರ್ತಕ್ಕಂತಹ ಈ ಒಂದು ಯುದ್ಧದಿಂದ ಮತ್ತೆ ಮಿತ್ರರ ದ್ರೋಹವನ್ನ ಮಾಡ್ತಕ್ಕಂಥದ್ದು ಕೂಡ ಇದು ದೊಡ್ಡ ಪಾತಕ ಆಗತ್ತೆ. ಹಾಗಾಗಿ ಯದ್ಯಪೇದೇನ ಪಶ್ಯಂತಿ, ಇದರಲ್ಲಿ ಯಾವುದೇ ತರದಾದಂತಹ ಒಂದು ಸುಖ ಆಗಲಿ ಲಾಭ ಆಗಲಿ ನನಗೆ ಕಾಣ್ತಾ ಇಲ್ಲ. ಲೋಭೋ ಉಪಹತ ಚೇತಸಃ, ಈ ಒಂದು ಪಾಪಕೃತ್ಯದಿಂದ ನಾನು ಹಿಮ್ಮೆಟ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಕಥಂ ನ ಜ್ಞೇಯಾಂ
ಅಸ್ಮಾಭಿಹಿ, ಬಿಡಿಸ್ತಾ ಇದ್ದೀನಿ, ಬಿಡಿಸಿ ಹೇಳ್ತಾ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ. ಕಥಂ ನ ಜ್ಞೇಯಂ ಅಸ್ಮಾಭಿಹಿ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ. ಹೇಗೆ ನಾವು ಅಸ್ಮಾಭಿಹಿ, ನಾವು ಗೊತ್ತಿದ್ದು ಕೂಡ ಜ್ಞೇಯ ಪಾಪಾದ್ ಅಸ್ಮಿನ್ ವರ್ತಿತುಂ, ನಮಗೆ ಗೊತ್ತು ಕೂಡ ಈ ಪಾಪದಲ್ಲಿ ಹೇಗೆ ತೊಡಕೊಳ್ಳೋದು, ಕುಲಕ್ಷಯ ಕೃತಂ ದೋಷಂ, ಕುಲವನ್ನು ಕ್ಷಯ ಮಾಡಿದಂತಹ ದೋಷ ಉಂಟಾಗತ್ತೆ ಹೇ ಜನಾರ್ದನ ಅಂಥೇಳಿ ಕೇಳ್ತಾ ಇದ್ದಾನೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ. ಕುಲಕ್ಷಯಕ್ಕೆ ಕಾರಣ ಆಯಿತು ಅಂತಂದ್ರೆ ಏನಾಗತ್ತೆ, ಬಹುಕಾಲದಿಂದ ಬಂದಿರತಕ್ಕಂತಹ ಕುಲ ಧರ್ಮ ನಾಶ ಆಗುತ್ತೆ. ಒಂದೊಂದು ಕುಲದಲ್ಲಿ ಒಂದೊಂದು ಧರ್ಮವನ್ನು ಅನುಸರಿಸಿಕೊಂಡು ಸನಾತನ ಕಾಲದಿಂದ ಬಂದಿರ್ತಾರೆ. ಕ್ಷತ್ರಿಯ ಧರ್ಮ ಒಂಥರ, ಬ್ರಾಹ್ಮಣ ಧರ್ಮ ಆದರೆ ಒಂಥರ, ಕ್ಷತ್ರಿಯ ವೈಶ್ಯ ಧರ್ಮ ಒಂಥರ, ಶೂದ್ರ ಧರ್ಮದಲ್ಲಿ ಒಂಥರ, ಹೀಗೆ ನಾಶವನ್ನ ಹೊಂದತ್ತೆ. ಆದ್ರಿಂದ ನಾನು ಯಾಕೆ ಈ ಒಂದು ಕುಲಕ್ಷಯವನ್ನ ಮಾಡಿ ಅಧರ್ಮದ ಕಾರ್ಯವನ್ನ ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ. ಇಷ್ಟು ಇವತ್ತಿನ ದಿವಸದ್ದು ಒಂದು ಚಿಂತನೆ ಏನಲ್ಲಿ ಆದಾಗ, ನಾವು ಮೋಹವನ್ನು ಹೊಂದಿದಾಗ ಅಧರ್ಮ ಕೂಡ ನಾವು ಏನು ಅಧರ್ಮವನ್ನು ಪಾಲಿಸೋದು ಅಥವಾ ಅಧರ್ಮವನ್ನು ಮಾಡೋದಲ್ಲ, ಅಧರ್ಮಕ್ಕೆ ನಾವು ಬೆಂಬಲ ಕೊಟ್ಟರೆ ಕೂಡ ನಾವು ಅಧರ್ಮಿಗಳೇ ಆಗ್ತೀವಿ. ಹಾಗಾಗಿ ನಾವು ಸದಾ ಏನಾಗಿರಬೇಕು, ಸ್ಥಿತಪ್ರಜ್ಞರಾಗಿರಬೇಕು ಅಂತ ಹೇಳಿ ಈ ಒಂದು ಶ್ಲೋಕಗಳಿಂದ ಅರ್ಥಚಿಂತನೆಯನ್ನ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇವತ್ತಿನ ಚಿಂತನೆ ಹೀಗೆ ಇಲ್ಲಿ ಮುಕ್ತಾಯ ಮಾಡೋಣ. ಮುಂದಿನ ವಾರ ಮತ್ತೆ ನೀವೆಲ್ಲರೂ ಬನ್ನಿ. ನಾನು ಹೇಳಿದ್ದೆ ಅವಾಗಲೇ, ಒಂದು ಪಕ್ಷ ನನಗೇನಾದ್ರು ಚಿಂತನೆ ಕ್ಲಾಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಹಿಂದಿನ ದಿವಸ ಮೆಸೇಜ್ ಹಾಕ್ತೀನಿ. ಇವತ್ತಿನ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗಿರ್ಬೋದು ಅಂದ್ಕೊಂಡು ಬಂದಿಲ್ಲ ಅಂತ ಅಂದ್ಕೊಳ್ತೀನಿ. ಇದು ರೆಕಾರ್ಡ್ ಕೇಳಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ